ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಬ್ಬೀರ್ ಕನ್ನಡಿಗ ಮಾತಾಡ್ತೀನಿ. ಸೊ ಗೈಸ್ ಎಲ್ಲರಿಗೂ ಕೂಡ ಶಬ್ಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಏನಪ್ಪಾ ಅಂತಂದ್ರೆ ಸೊ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದಾರ ಅಂದ್ರೆ ಸಣ್ಣ ಯೂಟ್ಯೂಬರ್ ಆಗಿರ್ಬೋದು ಅಥವಾ ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು. ಸೊ ಯೂಟ್ಯೂಬ್ ಒಳಗಡೆ ಒಂದು ಫೀಚರ್ ಬಂದಿದೆ, ಏನಪ್ಪಾ ಅಂತಂದ್ರೆ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಬಂದ್ಬಿಟ್ಟು. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಕಸ್ಮಾತ್ ಆಗಿ ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೂ ಕೂಡ ಸೊ ಇವತ್ತಿನ ವಿಡಿಯೋದೊಳಗಡೆ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಏನಿದೆಯೋ ಯೂಟ್ಯೂಬರ್ಸ್ ಮೇಲೆ ಎರಡೂ ರೀತಿ ಎಫೆಕ್ಟ್ ಅನ್ನು ಬೀರ್ತಾ ಇದೆ. ಅಂತಂದ್ರೆ ಪಾಸಿಟಿವಿಟಿ ಆಗಿಯೂ ನೆಗೆಟಿವ್ ಆಗಿಯೂ. ಅಂತಂದ್ರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ವ್ಯೂಸು ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ವ್ಯೂಸು ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ರೀತಿ ಯಾಕೆ ಆಗ್ಲಿಕ್ಕತ್ತದ ಮತ್ತೆ ಈ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಯೂಟ್ಯೂಬರ್ ಅವರು ಎದಕ್ಕೆ ತಂದಾರ, ಸೊ ಇದನ್ನೆಲ್ಲಾನು ತೋರಿಸ್ತೀನಿ. ಜೊತೆಗೆ ನೀವು ಹೈಪ್ ಕೊಡೋದ್ರಿಂದ ಯೂಟ್ಯೂಬ್ ವಿಡಿಯೋಗೆ ಏನೊಂದು ಅಪ್ರೋಚ್ ಸಿಗುತ್ತೆ ಎಲ್ಲಾನು ಇವತ್ತಿನ ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ. ಸೊ ಹಿಂಗಾಗಿ ನೀವು ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಬನ್ನಿ ವಿಡಿಯೋನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಅಂತ. ಈ ಹೈಪ್ ಅನ್ನೋ ಆಪ್ಷನ್ ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಯೂಟ್ಯೂಬ್ ಒಳಗಡೆ ನೀವು ಯಾವ್ದಾದ್ರು ಒಂದು ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದ್ರೆ ಆ ವಿಡಿಯೋಗೆ ನೀವು ಯಾವಾಗ ಒಂದು ಲೈಕ್ ಮಾಡ್ತಿರೋ ಸೊ ಅವಾಗ ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಏನು ಕಮೆಂಟ್ ಬಾಕ್ಸ್ ಬಂದಿರುತ್ತಲ್ಲ ಆ ಒಂದು ಕಮೆಂಟ್ ಬಾಕ್ಸ್ ನ ಜಾಗದಲ್ಲಿ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಆನ್ ಆಗುತ್ತೆ. ಅಂತಂದ್ರೆ ಯಾವಾಗ ನೀವು ಆ ಒಂದು ವಿಡಿಯೋಗೆ ಲೈಕ್ ಮಾಡ್ತಿರೋ ಸೊ ಅವಾಗ ಮಾತ್ರ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ನೀವು ಬೇಕಾದ್ರೆ ನನ್ನ ವಿಡಿಯೋಗೆ ಹೈಪ್ ಕೊಟ್ಟು ನೋಡ್ರಿ. ಸೊ ಹೇಳ್ತೀನಿ ನಿಮಗೆ, ಅಲ್ಲಿ ನೀವು ಆ ವಿಡಿಯೋಗೆ ಲೈಕ್ ಅನ್ನು ಕೊಟ್ಟಾಗ ಕೆಳಗಡೆ ಹೈಪ್ ಅನ್ನುವಂಥ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳು ಬರ್ತವೆ, ಅಂತಂದ್ರೆ 1 ಆಗಿರ್ಬೋದು 10, 50. ಸೊ ಈ ರೀತಿ ಹೈಪ್ ಪಾಯಿಂಟ್ಸ್ ಗಳು ಬರ್ತವೆ. ಸೊ ಇವುಗಳನ್ನ ಯೂಟ್ಯೂಬ್ನವ್ರು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಇದೇ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಇವತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಗಳ ವ್ಯೂಸ್ ಡೌನ್ ಆಗೋದಕ್ಕೂ ಕಾರಣ ಆಗಿದೆ, ಇನ್ನ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಗಳ ವ್ಯೂಸ್ ಹೈ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಯಾಕಪ್ಪ ಅಂತಂದ್ರೆ ಸೊ ಈ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಏನು ಅನ್ನೋದು ನಿಮಗೆ ಗೊತ್ತಾದ್ರೆ ಸೊ ಈ ಹೈಪ್ ಅನ್ನೋ ಆಪ್ಷನ್ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಹೈಪ್ ಅನ್ನುವಂಥ ಆಪ್ಷನ್ ಏನಪ್ಪಾ ಅಂತಂದ್ರೆ ನೀವು ಯಾವಾಗ ಒಂದು ವಿಡಿಯೋಗೆ ಲೈಕ್ ಅನ್ನು ಮಾಡ್ತಿರೋ ಸೊ ಅವಾಗ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಕಮೆಂಟ್ ಬಾಕ್ಸ್ ಒಳಗಡೆ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಹೈಪ್ ಅಂತೇಳಿ ಒಂದು ಬಟನ್ ಕೊಟ್ಟಿರ್ತಾರೆ ಹೈಪ್ ಅನ್ನುವಂಥದ್ದು. ಸೊ ಆ ವಿಡಿಯೋಗೆ ನೀವು ಹೈಪ್ ಅಂತ ಕೊಟ್ಬಿಟ್ರೆ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಆ ವಿಡಿಯೋಗೆ ರೈಸ್ ಆಗುತ್ತೆ, ಹೈಪ್ ಅನ್ನುವಂಥ ಪಾಯಿಂಟ್ಸ್ಗಳು. ಸೊ ಅದ್ರ ಕೆಳಗಡೆನೆ ಇನ್ನೊಂದು ಆಪ್ಷನ್ ಇರುತ್ತೆ, ಏನಪ್ಪಾ ಅಂತಂದ್ರೆ ನೀವು ಯಾವಾಗ ಹೈಪ್ ಕೊಡ್ತಿರೋ ಅದ್ರ ಕೆಳಗಡೆ ಇನ್ನ ಒಂದು ಡಾರ್ಕ್ ಆಗಿರುವಂತ ಒಂದು ಆಪ್ಷನ್ ಬರುತ್ತೆ. ಏನಂತಂದ್ರೆ ಒಂದಕ್ಕಿಂತ ಹೆಚ್ಚು ಹೈಪ್ಗಳನ್ನ ಕೊಡೋದ್ರ ಸಲುವಾಗಿ ಹೆಲ್ಪ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ. ಅದು ಬೇಸ್ಡ್ ಆನ್ ಅವರ ವಿಡಿಯೋ, ಆ ವಿಡಿಯೋ ಎಷ್ಟು ಹೈಪ್ಗಳನ್ನ ಪಡ್ಕೊಂಡಿದೆ ಅದರ ಮೇಲೆ ಕೆಲವೊಬ್ಬರಿಗೆ 60, ಕೆಲವೊಬ್ಬರಿಗೆ 30, ಇನ್ನ ಕೆಲವೊಬ್ಬರಿಗೆ 200. ಸೊ ಈ ರೀತಿ ಹೈಪ್ ಪಾಯಿಂಟ್ಸ್ಗಳು ಬರ್ತವೆ. ಸೊ ಹೆಲ್ಪ್ ಅಂತೇಳಿ ಆ ಒಂದಿಷ್ಟು ಹೈಪ್ಗಳನ್ನ ನೀವು ಕೊಟ್ರೆ ಟೋಟಲ್ ಆಗಿ 200, 300 ಕೊಟ್ರೆ ಅವು ಕೌಂಟ್ ಆಗ್ತವೆ ವಿಡಿಯೋಗೆ. ಸೊ ಈ ಹೈಪ್ ಅನ್ನೋದ್ರಿಂದ ನೀವು ಹೈಪ್ಗಳನ್ನ ವಿಡಿಯೋಗೆ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೊ ಯಾಕೆ ಅಂತ ಇವಾಗ ಹೇಳ್ತೀನಿ ಕೇಳ್ರಿ. ಸೊ ಇವಾಗ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು ಅಥವಾ ಔಟ್ ಆಫ್ ಇಂಡಿಯಾ ಯಾರ್ಯಾರೆಲ್ಲ ಯೂಟ್ಯೂಬ್ ಅನ್ನು ಮಾಡ್ತಾ ಇದ್ದಾರೆ, ಕೆಲವೊಬ್ರು ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ, ಇನ್ನ ಕೆಲವೊಬ್ರು ಸಣ್ಣ ಯೂಟ್ಯೂಬರ್ಸ್ಗಳಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ದೊಡ್ಡ ಯೂಟ್ಯೂಬರ್ಸ್ಗಳ ವಿಡಿಯೋ ಏನೇ ಮಾಡಿದ್ರು ವೈರಲ್ ಆಗಿಬಿಡುತ್ತೆ ಈಸಿಯಾಗಿ. ಅದೇ ಸಣ್ಣ ಯೂಟ್ಯೂಬರ್ಸ್ಗಳು ಎಷ್ಟೇ ಒಳ್ಳೆ ವಿಡಿಯೋ ಮಾಡಿದ್ರು ಕೂಡ ಸೊ ರಿಟೆನ್ಷನ್ ಬರಲಾರ್ದೆ ವ್ಯೂಸ್ ಬರಲ್ಲ. ಸೊ ಹಿಂಗಾಗಿ ಈ ಹೈಪ್ ಅನ್ನುವಂಥ ಆಪ್ಷನ್ ಏನಪ್ಪಾ ಅಂತಂದ್ರೆ ಯಾರು ವ್ಯೂವರ್ಸು ವಿಡಿಯೋಗಳನ್ನ ನೋಡ್ತಾರೋ ಅವರು ಹೈಪ್ ಅನ್ನುವಂಥ ಆಪ್ಷನ್ ನ ಯಾವಾಗ ಕೊಡ್ತಾರೆ ಅಂತಂದ್ರೆ ನಿಮ್ಮ ವಿಡಿಯೋ ಯಾವಾಗ ಬೆಸ್ಟ್ ಅಂತ ಅವ್ರಿಗನಿಸುತ್ತೋ ಒಳ್ಳೇದಂತ ಅವ್ರಿಗನಿಸುತ್ತೋ ಅವಾಗ ಅವರು ಹೈಪ್ ಅನ್ನುವಂಥ ಒಂದು ಪಾಯಿಂಟ್ಸ್ ಅನ್ನು ಕೊಡೋದ್ರ ಮುಖಾಂತರ ಯೂಟ್ಯೂಬ್ ಅವ್ರಿಗೆ ಒಂದು ಸಜೆಷನ್ ಕೊಟ್ಟಾಗೆ, ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋ ಚೆನ್ನಾಗಿದೆ, ಇವರು ಸಣ್ಣ ಯೂಟ್ಯೂಬರ್ ಆಗಿದ್ರು ಪರವಾಗಿಲ್ಲ, ಇವರು ಈ ಒಂದು ವಿಡಿಯೋನ ವೈರಲ್ ಮಾಡ್ರಿ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ವ್ಯೂವರ್ಸು ನಿಮ್ಮ ಒಂದು ವಿಡಿಯೋಗೆ ಹೈಪ್ಗಳನ್ನ ಕೊಡ್ತಾ ಹೋಗ್ತಾರೋ ಅವಾಗ ನಿಮ್ಮ ವಿಡಿಯೋ ಜಾಸ್ತಿ ಟ್ರೆಂಡಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ಜಾಸ್ತಿ ಜನರಿಗೆ ಯೂಟ್ಯೂಬ್ ಸಜೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಹೈಪು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾವ ರೀತಿ ನಿಮ್ಮ ವಿಡಿಯೋ ಜಾಸ್ತಿ ಹೈಪ್ಗಳನ್ನ ಪಡ್ಕೊಳ್ತೋ ಅವಾಗ ನಿಮ್ಮ ವಿಡಿಯೋ ಜಾಸ್ತಿ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಯಾವ ರೀತಿ ಸೈಡ್ ಇಫೆಕ್ಟ್ನು ಆಗ್ತಾ ಇದೆ ಅಂತಂದ್ರೆ ಇತ್ತಿತ್ತಲಾಗಿ ಬಂದು ಜನರಿಗೆ ಹೈಪ್ ಅನ್ನುವಂಥ ಆಪ್ಷನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಕೆಲವೊಬ್ಬರಿಗೆ ಗೊತ್ತಿದೆ ಯೂಟ್ಯೂಬ್ ವಿಡಿಯೋ ಮಾಡೋರಿಗೆ, ಆದರೆ ಕೆಲವೊಂದಿಷ್ಟು ವ್ಯೂವರ್ಸ್ಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹಿಂಗಾಗಿ ಅವರಿಗೆ ಈ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಗೊತ್ತಿಲ್ಲ. ಹಿಂಗಾಗಿ ಕೆಲವೊಂದಿಷ್ಟು ಯೂಟ್ಯೂಬರ್ ವಿಡಿಯೋಗಳು ಚೆನ್ನಾಗಿದ್ರು ಕೂಡ ಅವರು ಹೈಪ್ ಅನ್ನುವಂಥ ಆಪ್ಷನ್ ಕೊಡಲ್ಲ, ಅಂತಂದ್ರೆ ಹೈಪ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಲ್ಲ. ಸೊ ಹಿಂಗಾಗಿ ಹೈಪ್ ಪಾಯಿಂಟ್ಸ್ಗಳನ್ನ ಆ ವ್ಯೂವರ್ಸ್ಗಳು ಕೊಡಲ್ಲ. ಇನ್ನ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳ ವ್ಯೂವರ್ಸ್ ಗೊತ್ತಿರುತ್ತೆ, ಅವರು ಹೈಪ್ ಅನ್ನುವಂಥ ಒಂದು ಆಪ್ಷನ್ ಕೊಡ್ತಾರೆ. ಸೊ ಹೈಪ್ ಅನ್ನುವಂಥ ಆಪ್ಷನ್ ಯಾವ ಒಂದು ಹೈಪ್ ಪಾಯಿಂಟ್ಸ್ಗಳನ್ನ ಯಾವ ಒಂದು ವಿಡಿಯೋ ಜಾಸ್ತಿ ಪಡ್ಕೊಳತ್ತೋ, ಯಾರ ಒಂದು ಯೂಟ್ಯೂಬರ್ಸ್ನ ವಿಡಿಯೋ ಜಾಸ್ತಿ ಪಡ್ಕೊಳತ್ತೋ ಅವರು ಸಲೀಸಾಗಿನೇ ವ್ಯೂಸು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯೂಟ್ಯೂಬ್ದು ಒಂದು ಪ್ಲಾಟ್ಫಾರ್ಮ್ ಅಂತ ಅಂದಮೇಲೆ ಸೊ ಎಲ್ಲರ ವಿಡಿಯೋನು ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗಲ್ಲ. ಆವಾಗ ಯೂಟ್ಯೂಬ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವ ಒಂದು ವಿಡಿಯೋ ಚೆನ್ನಾಗಿದೆ ಅನ್ನೋದನ್ನ ವ್ಯೂವರ್ಸ್ನಿಂದ ಈ ಹೈಪ್ ಪಾಯಿಂಟ್ಸ್ ಮುಖಾಂತರ ತಿಳ್ಕೊಂತಾರೆ. ಸೊ ಇದರಿಂದ ಆ ಒಂದು ವಿಡಿಯೋ ಈಸಿಯಾಗಿ ವೈರಲ್ ಆಗುತ್ತೆ. ಇನ್ನು ಯಾವ ಒಂದು ವಿಡಿಯೋ ಚೆನ್ನಾಗಿದ್ರು ಕೂಡ ವ್ಯೂವರ್ಸ್ಗೆ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಗೊತ್ತಿಲ್ಲದೆ ಇರೋದ್ರಿಂದ ಹೈಪ್ ಪಾಯಿಂಟ್ಸ್ಗಳನ್ನ ಪಡೆದುಕೊಳ್ಳದೆ ಇರುವಂಥ ವಿಡಿಯೋ ವೈರಲ್ ಆಗೋದಿಲ್ಲ. ಸೊ ಹಿಂಗಾಗಿ ವ್ಯೂಸು ಡೌನ್ ಆಗಿಬಿಡುತ್ತೆ. ಸೊ ಹಿಂಗಾಗಿ ಇನ್ಕ್ಲೂಡಿಂಗ್ ನನ್ನ ಚಾನಲ್ ಕೂಡ ಹೈಪ್ ಅನ್ನುವಂಥ ಒಂದು ಆಪ್ಷನ್ ಬಂದಿರೋದ್ರಿಂದ
ಸದ್ಯಕ್ಕೆ ವ್ಯೂಸ್ಗಳು ತುಂಬಾ ಡೌನ್ ಆಗಿಬಿಟ್ಟಿದೆ. ಅಂತಂದರೆ ನನ್ನ ಚಾನಲ್ ಒಳಗಡೆ ಹೈಯೆಸ್ಟ್ ಅಂತಂದರೆ 25,000 ವ್ಯೂಸು, ಮಿನಿಮಮ್ ಅಂತಂದ್ರು 700-800 ವ್ಯೂಸ್ ಅಂತೂ ಬರ್ತಾ ಇತ್ತು. ಸೊ ಯಾವಾಗ ಈ ಒಂದು ಹೈಪ್ ಅನ್ನೋ ಆಪ್ಷನ್ ಬಂದಿದೆಯೋ ವ್ಯೂಸು ತೀರಾ ಡೌನ್ ಆಗಿಬಿಟ್ಟಿದೆ. 100-200 ಈವನ್ 50-10 ಅಷ್ಟೇ ವ್ಯೂಸ್ಗಳು ಇವತ್ತು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಹೀಗಾಗಿ ಬರ್ತಾ ವ್ಯೂವರ್ಸ್ಗೆ ಯಾವಾಗ ಹೈಪ್ ಅನ್ನೋಂಥ ಒಂದು ಆಪ್ಷನ್ ಬಗ್ಗೆ ಗೊತ್ತಾಗುತ್ತೋ ಅವರು ಹೈಪ್ ಅನ್ನುವಂಥ ಒಂದು ಪಾಯಿಂಟ್ಸ್ಗಳನ್ನ ಕೊಡ್ತಾರೆ. ಅದು ಕೂಡ ಇನ್ನೊಮ್ಮೆ ಹೇಳ್ತೀನಿ, ಯಾವಾಗ ನೀವು ಒಂದು ವಿಡಿಯೋಗೆ ಲೈಕ್ ಮಾಡ್ತೀರೋ ಅವಾಗ ಮಾತ್ರ ಹೈಪ್ ಅನ್ನೋಂಥ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಹೈಪ್ ಪಾಯಿಂಟ್ಸ್ಗಳನ್ನು ನೀವು ಕೊಟ್ಟರೆ ಆ ಒಂದು ವಿಡಿಯೋ ಇನ್ನಷ್ಟು ಜನರಿಗೆ ವ್ಯೂಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಹೈಪ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಸೊ ಈ ಒಂದು ಐಕಾನ್ ಬಗ್ಗೆ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ, ಹೈಪ್ ಯಾವ ತರ ಬರುತ್ತೆ ಅಂತೇಳಿ. ಸೊ ನೋಡ್ಬೋದು ನೀವು. ಸೊ ಇಲ್ಲಿ ಹೈಪ್ ಅಂತ ಆಪ್ಷನ್ ಇದೆ. ಸೊ ಹಿಂಗಾಗಿ ಈ ಒಂದು ಹೈಪ್ ಅನ್ನೋಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ನಮ್ಮ ಒಂದು ವಿಡಿಯೋಗೆ ಹೈಪ್ ಪಾಯಿಂಟ್ಸ್ಗಳು ಸಿಗ್ತವೆ. ಸೊ ಇದರಿಂದ ವಿಡಿಯೋ ವೈರಲ್ ಆಗುತ್ತೆ. ಸೊ ನನ್ನ ಚಾನಲ್ಗೂ ಕೂಡ ಅಂದರೆ ನನ್ನ ವಿಡಿಯೋಸ್ಗೂ ಕೂಡ ಹೈಪ್ ಅನ್ನ ಕೊಡ್ರಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ರೆ ನಿಮ್ಮ ವ್ಯೂವರ್ಸ್ಗೆ ವಿಡಿಯೋ ಮಾಡಿ ಹೈಪ್ ಕುರಿತಾಗಿ ತಿಳಿಸ್ಕೊಡ್ರಿ. ಅದರಿಂದ ಅವರು ಹೈಪ್ ಅನ್ನುವಂಥ ಪಾಯಿಂಟ್ಸ್ಗಳನ್ನು ನಿಮ್ಮ ವಿಡಿಯೋಗೆ ಕೊಡೋದಕ್ಕೆ ಹೋದರೆ ನಿಮ್ಮ ವಿಡಿಯೋಗೆ ಅವರು ಹೈಪ್ ಅನ್ನುವಂಥ ಪಾಯಿಂಟ್ಸ್ಗಳನ್ನು ಕೊಟ್ಟರೆ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ತಿಳಿತು ಅಂತ ಅನ್ಕೋತೀನಿ. ಅಟ್ಲೀಸ್ಟ್ ಈ ಒಂದು ಹೈಪ್ ಅನ್ನುವಂಥ ಒಂದು ಆಪ್ಷನ್ ಏನು, ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಒಂದು ವಿಡಿಯೋದೊಳಗಡೆ ನಿಮ್ಗೆ ತಿಳಿತು ಅಂತ ಅನ್ಕೋತೀನಿ. ಸೊ ಹೀಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿಬಿಟ್ಟು ಇದೇ ರೀತಿಯಾಗಿರುವಂಥ ಮತ್ತೊಂದು ವಿಡಿಯೋನ ಮತ್ತೆ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ಎಲ್ಲರೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.